ಮುಗಿಬೇಕು ಎಷ್ಟು ಬಂದಾಗ ಗೊತ್ತಾದ खाएगा बिस्कुट। ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಇದ್ರೆ 5:30 ಆಗೈತೆ ನೋಡ್ರಿ. ಇವಾಗ ಲಾಗ ಸ್ಟಾರ್ಟ್ ಮಾಡಾಕತ್ತಿದ್ದು ಬೆಳಗ್ಗೆ ಎದ್ದು ಮುಖ ತಕ್ಕೊಂಡು ಫಸ್ಟಿಗೆ ಇದ್ರೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ನೀರು ಬಿಸಿ ಮಾಡಾಕ ಇಡಾಕಂತೀನಿ ನೋಡ್ರಿ. ಅಂದರೆ ಬೆಳಗ್ಗೆ ದಿನನ ಸ್ಟಾರ್ಟ್ ಆಗೋದು ಹಿಂಗಲ್ರಿ. ಹಂಗಾಗಿ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿತೈತಂತೆ ನೀರನ್ನು ಬಿಸಿ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಯೋಗನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಮ್ಮ ನೀರಿಗೆ ಕೊಟ್ಟೆ ನಾನು ನೀರು ಕುಡಿದು ಮಸ್ತಾಗಿನ್ನ ಯೋಗ ಮಾಡೋದು ನೋಡ್ರಿ. ಬೆಳಿಗ್ಗೆ ಅಂತೂ ವಾತಾವರಣ ಎಷ್ಟು ಮಸ್ತ್ ಇರುತ್ತೆ, ಆದ್ರೆ ಮಾಸ್ಕಟ್ಟದ ಕಾಟ ಒಂದು ಜಾಸ್ತಿ ಆಗೈತೆ ನೋಡ್ರಿ. ಅಂದ್ರೆ ಒಂದು ಚೂರು ಪಳ್ಳಿದ್ರೆ ಸಾಕು ಎಲ್ಲಿ ಕಿಟಕಿ ಅದು ಎಲ್ಲ ಬಂದ ಬಿಡ್ತಾವೆ. ಹೊರಗೆ ಹೋದ್ರಂತೂ ಮುಗ್ದ ಹೋಯ್ತು ನೋಡ್ರಿ, ಅಷ್ಟು ಜಾಸ್ತಿ ಆಗ್ಬಿಟ್ಟಾವೆ ಮಾಸ್ಕಟ್ಟು ಎಲ್ಲ ಕಡೆ. ಈಗಿದ್ರೆ ಯೋಗಾನು ಮುಗಿಸ್ಬಿಟ್ಟು ನಾ ಇದ್ರೆ ಕಾಯಕತ್ತಿತ್ತು ಅಂದ್ರೆ ಅದಕ್ಕೆ ಊಟ ಹಾಕ್ತೀನಿ ಅಂತೇಳಿ ಹೊರಗಡೆ ನೀರು ಹಾಕಾಕತ್ತಿದ್ದೆ ಹೊಸ್ತ್ರಕ್ಕೆ. ಹಾಗಾಗಿ ಅದನ್ನು ವೇಟ್ ಮಾಡಾಕತ್ತಿತ್ತು. ನೀರೆಲ್ಲ ಹಾಕಿಬಿಟ್ಟು ಅದಕ್ಕೂ ಊಟ ಹಾಕಿ ಬಂದುಬಿಟ್ಟು ಇನ್ನು ನಮಗೆಲ್ಲ ಕೆಲಸ ಅಂದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಹಸುವಾಗಿತ್ತಂದ್ರೆ ಜಲ್ದಿ ಬಂದುಬಿಡ್ತೈತಿ, ಹಸುವಾಗಿತ್ತಿಲ್ಲ ಅಂದ್ರೆ ನಾವು ಕರೆದ್ರೂ ಬರೋಂಗಿಲ್ಲ ರೀ. ಈಗ ಅದಕ್ಕೂ ಊಟ ಹಾಕಿ ಸೂರ್ಯೋದಯ ಎಷ್ಟು ಮಸ್ತಾಗೆ ಕಾಣಕ್ಕಂತೈತಿ ನೋಡ್ರಿ. ಸೂರ್ಯ ಹುಟ್ಟೋದು ಜಾಗ ಎಷ್ಟು ಚೇಂಜ್ ಆಗೈತಿ ಅಂದ್ರೆ ಏನಂತಾರೆ, ಜಾಸ್ತಿನೇ ಚೇಂಜ್ ಆಗೈತಿ. ಹೆಂಗೆ ಬಿಸಿಲು ಜಾಸ್ತಿ ಆಗುತ್ತಲ್ರಿ ಹಂಗೆ ಸೂರ್ಯ ಇದ್ರೆ ನೆತ್ತಿ ಮೇಲೆ ಬರ್ತಾನಂತಾರಲ್ರಿ. ಹಂಗೆ ಸೂರ್ಯ ಇದ್ರೆ ಸ್ಟೇಟ್ ಹುಟ್ಟಿಸಿಂದ ಹಿಂಗೆ ನೆತ್ತಿ ಮೇಲನ್ನ ಬರ್ತಾನೋ. ಅಂದರೆ ಬಿಸಿಲು ಜಾಸ್ತಿ ಆಗುತ್ತಲ್ರಿ, ಅವಾಗೆಲ್ಲ ಹಿಂಗೆ ಸೈಡಿನಿಂದ ಬರ್ತಿದ್ದ ಸೂರ್ಯ. ಅವಾಗ ಬಿಸಿಲು ಕಮ್ಮಿ ಇರ್ತಿತ್ತು, ಅದಕ್ಕೆ ಬ್ಯಾಸ್ಗ್ಯಾಗ ಬಿಸಿಲು ಜಾಸ್ತಿ ಆಗುತ್ತೆ ಅಂತಾರಲ್ರಿ. ನಮ್ಮ ಕಡೆಲ್ಲ ಅವಾಗ ಅಂತಾರೋ ಸೂರ್ಯ ಈಗ ನೆತ್ತಿ ಮೇಲೆ ಹುಡ್ತಾನೋ, ಅದಕ್ಕಾಗಿ ಬಿಸಿಲು ಜಾಸ್ತಿ ಇರ್ತಂತ ಅಂಥೇಳಿ ಬ್ಯಾಸ್ಗೆ ಒಳಗೆ ರೀ. ಈಗ ಸೂರ್ಯೋದಯ ಎಲ್ಲ ನೋಡಿಬಿಟ್ಟು ನನ್ನ ಕೆಲಸನೂ ಎಲ್ಲ ಮುಗಿಸಿ ಈಗಿದ್ರೆ ಜಳಕ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಸಾಬುದಾನಿ ಉಸುಳಿ ಅಂತೀವ್ರಿ ನಾವು, ಅದನ್ನ ರೆಡಿ ಮಾಡ್ಕೊಳಕಂತೀನಿ. ಕುಂಬಳಕಾಯಿನೂ ಬೆನ್ಸಿ ಇಟ್ಟಿದ್ದೀನಿ ರೀ. ನನಗೆ ಮತ್ತು ನಮ್ಮ ನೀರಿಗೆ ಕುಂಬಳಕಾಯಿ ಹಾಲು ಇಷ್ಟ ಆಗುತ್ತಂತ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ. ಹಂಗಾಗಿ ಅದನ್ನ ಬೆನ್ಸಿ ಇಟ್ಟಿದ್ದೀನಿ ರೀ. ಮತ್ತು ನನಗದು ಬೆಳಗ್ಗೆ ಒಂದಿಷ್ಟು ತಿಂದುಬಿಟ್ರೆ ಫುಲ್ ಹೊಟ್ಟೆ ಫುಲ್ ಆಗುತ್ತೆ ರೀ. ಮತ್ತೇನು ತಿನ್ಬೇಕಂತ ಅನ್ಸಂಗಿಲ್ಲ. ಅಂದ್ರೆ ವೇಟ್ ಲಾಸ್ ಮಾಡೋರಿಗಂತೂ ಇದು ಬೆಸ್ಟ್ ನೋಡಿರಿ, ಅದು ಕುಂಬಳಕಾಯಿ ಬೆನ್ಸ್ಬಿಟ್ಟು ತಿನ್ನೋದು. ಈಗ ಅದನ್ನು ಬೆನ್ಸಿಟ್ಟಿದ್ದೀನಿ ಮತ್ತು ಈ ಕಡೆ ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸಾಬುದಾನಿ ನೆನೆಸ್ಬಿಟ್ಟು ಇಟ್ಟಿದ್ದೆ ಅಲ್ರಿ. ಇನ್ನು ಸಾಬುದಾನಿ ನಾನು ಉಸುಳಿ ರೆಡಿ ಮಾಡ್ಕೊತೀನಿ ನೋಡ್ರಿ. ಸಾಬುದಾನಿ ನೆನೆಸ್ಬೇಕಾದ್ರೆ ಫಸ್ಟಿಗೆ ಒಂದು ಸಲ ತೊಳೆದ್ಬಿಟ್ಟು ಅದನ್ನ ಮುಳುಗುವಷ್ಟು ನೀರು ಹಾಕಿ ಇಡಬೇಕ್ರಿ. ಎಷ್ಟು ಚಲೋತ್ನಾಗ ನೆನಿತಾವಲ್ಲ ಅಷ್ಟು ಸಾಬುದಾನಿ ಬಿಡಿ ಬಿಡಿ ಆಗುತ್ತೆ ಮತ್ತು ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ರೀ. ಅಂದರೆ ಯಾವಾಗಲೂ ಸಾಬುದಾನಿ ಮಾಡೋಕ್ಕೆ ಎಲ್ಲರೂ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೋ. ನಾನು ಸ್ಟೀಮ್ ಮಾಡಿನೂ ಮಾಡ್ಕೊತೀನಿ, ಅಂದರೆ ಒಂಚೂರು ಎಣ್ಣೆ ಹಾಕ್ಲಾರ್ದೇನೆ ಇವತ್ತು ಸಿಂಪಲ್ಲಾಗೆ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ. ಅಂದರೆ ಅದಕ್ಕೆ ಜಸ್ಟ್ ಜೀರಿಗೆ ಸಾಸ್ವಿ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಉಸುಳಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ರೀ. ಮತ್ತು ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬುತ್ತೆ. ಮತ್ತು ಇದು ವಾರದಾಗ ಒಂದು ಸಲ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಆದರೆ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ಅಂದ್ರೆ ಅದು ರಾತ್ರಿನೇ ನೆನೆಸಿಡ್ಬೇಕು ರೀ, ಆವಾಗ ಬೆಳಗ್ಗೆ ಮಾಡೋಕ್ಕೆ ಈಜಿ ಆಗುತ್ತೆ. ಹಾಗಾಗಿ ಇವತ್ತು ನೆನೆಸಿಟ್ಟಿದ್ದೆ ಅಂದರೆ ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ, ಮಸ್ತಾಗಿ ನೆಂದಿದ್ದು ರೀ. ಅವು ಒಂದಕ್ಕೊಂದು ಅಂಟ್ಕೋಬಾರ್ದು, ಆ ರೀತಿ ಆಗ್ಬಿಡ್ತಂದ್ರೆ ಅದು ಸಾಬುದಾನಿ ಯಾವುದೇ ಮಾಡಲಿ, ನಾವು ಉಸುಳಿ ಮಾಡಲಿ ಮತ್ತು ವಡೆ ಮಾಡಲಿ ಈ ರೀತಿ ಸಾಬುದಾನಿ ನೆನೆಸ್ಕೊಳ್ಳೋದು ಬೆಸ್ಟ್ ನೋಡ್ರಿ. ಮತ್ತು ಒಂದೊಂದು ಕಡೆ ಸರಿನೂ ಸಿಗಂಗಿಲ್ಲ ಸಾಬುದಾನಿ ತರಬೇಕಾದ್ರೆ ನೋಡಿಬಿಟ್ಟನೇ ತರಬೇಕು. ಅಂದರೆ ಒಂದು ದೊಡ್ಡ ಒಂದು ಸಣ್ಣ ಈ ರೀತಿ ಇರಬಾರ್ದು, ಒಂದೇ ಲೆವೆಲ್ ಇರಬೇಕು ರೀ ಸಾಬುದಾನಿ. ಅವಾಗದು ಚಲೋ ಆಗ್ತೈತಿ ಮತ್ತು ಅಂಟು ಅನ್ಸಂಗಿಲ್ಲ ರೀ. ಒಂದು ದೊಡ್ಡದು ಒಂದು ಸಣ್ಣದು ಇದ್ಬಿಟ್ರೆ ಅದು ಸರಿಯಾಗಿ ಬೆನಂಗೂ ಇಲ್ಲ. ಹಾಗಾಗಿ ತರಬೇಕಾದ್ರೆ ನೋಡಿಬಿಟ್ಟನೇ ತರಬೇಕು. ಅಂದರೆ ಎಲ್ಲ ಕಡೆನೂ ಅದೇ ರೀತಿ ಸಿಗಲ್ಲ, ಒಂದೊಂದು ಕಡೆ ಆ ರೀತಿ ಸಿಗ್ತಾವಂತ ಹೇಳಾಕತ್ತಿದ್ದೆ ಅಷ್ಟೇ ರೀ. ಈಗ ಸಾಬುದಾನಿ ಉಸುಳಿನೂ ರೆಡಿ ಐತೆ ನೋಡಿರಿ. ಸಿಂಪಲ್ಲಾಗಿ ಜೀರಿಗೆ ಸಾಸ್ವಿ ಮೆಣಸಿನ್ಕಾಯಿ ಉಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಅಷ್ಟು ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಶೇಂಗಾ ಪುಡಿ ಹಾಕಿರಿ. ಈಗ ಅದನ್ನು ರೆಡಿ ಮಾಡಿಟ್ಬಿಟ್ಟು ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕುಂಬಳಕಾಯಿ ಹಾಲು ಹಾಕ್ಕೊಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಅದು ಸಪ್ಪೆಲ್ಲ ತೆಗೆದುಬಿಟ್ಟೇ ತಿನ್ಬೇಕಾಗುತ್ತೆ. ಹಾಗಾಗಿ ಸಪ್ಪೆ ತೆಗೆದು ಅದಕ್ಕೆ ಅಷ್ಟು ಬೆಲ್ಲ ಮತ್ತು ಹಾಲು ಹಾಕಿ ಕೊಡ್ಬೇಕ್ರಿ. ಫಸ್ಟಿಗೆ ಅವ್ರಿಗೆ ಕೊಟ್ಬಿಟ್ರೆ ನನಗೊಂಥರ ಟೆನ್ಷನ್ ಕಮ್ಮಿ ಆದಂಗೆ ಆಗುತ್ತೆ. ಅಂದರೆ ಅವರು
ಬೇಕಂತನೂ ಹೇಳಂಗಿಲ್ಲ, ಬ್ಯಾಡ ಅಂತಲೂ ಹೇಳಂಗಿಲ್ಲ. ಸುಮ್ಮನೆ ಜಳಕ ಮಾಡಿ ಅದು ದೇವ್ರ ತಪಸ್ ಮಾಡೋಕ್ಕೆ ಕುಂತಿರ್ತಲ್ಲ, ಆ ರೀತಿ ಕುಂತ್ಬಿಡ್ತಾರೆ. ಅದಕ್ಕಾಗಿ ನಾವನ್ನ ಕೇಳಿಬಿಟ್ಟು ನಾವನ್ನ ಹಾಕಿ ಒಯ್ದು ಕೊಡಬೇಕಾಗುತ್ತೆ ರೀ. ಬೆಳಗ್ಗೆ ಅದೊಂದು ದೊಡ್ಡ ಕೆಲಸನೇ ನಮ್ಗೆ. ಅಂದ್ರೆ ಹಾಕಿ ಕೊಡುವ ಅಂತಂದ್ರೆ ಹಾಕಿ ಕೊಡ್ತೀವಿ, ಏನೂ ಹೇಳಂಗಿಲ್ಲ ರೀ. ಸುಮ್ಮನೆ ಒಳಗೆ ಬೈಕೊಂತ ಕೂತಿರ್ತಾರೋ. ಅಂದ್ರೆ ನಮಗೆ ಆ ರೀತಿ ಅನಿಸ್ತಾ ಇರ್ತೈತಿ, ಅವ್ರು ಬೈತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಆ ರೀತಿ ಅನಿಸ್ತಾ ಇರ್ತೈತಿ. ಪಟ್ನೆ ಬೆಳಗ್ಗೆ ಅವ್ರು ಜಳಕ ಪೂಜೆ ಆದ ಕೂಡಲೇ ಯಾವಾಗ ಹಾಕಿಕೊಡ್ಲಿ ಅಂತೇಳಿ ಈಗ ಅವ್ರಿಗೆ ಹಾಕಿಕೊಟ್ಟು ಬಂದುಬಿಟ್ಟು ಇವತ್ತು ನಾವು ಎಲ್ಲ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಅಂದ್ರೆ 11 ಗಂಟೆ ಆಗಿತ್ತು ನೋಡ್ರಿ ಟೈಮ್. ಈಗಿದ್ರೆ ಕುಂಬಳಕಾಯಿ ಮತ್ತು ಸಾಬುದಾನಿ ಬಳಸ್ಬಿಟ್ಟು ಒಂದು ಕೋಲ್ಡ್ ಏನಂತಾರೆ ಪಾಯಸ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಬ್ಯಾಸಿಗೆಗೆ ಐಸ್ ಕ್ರೀಮ್ ತಿನ್ನೋ ಬದಲಿ ಮಧ್ಯಾಹ್ನ ಈ ರೀತಿ ಮಾಡಿಕೊಂಡು ತಿನ್ಬೋದು. ಬೆಳಗ್ಗೆನೇ ಸ್ವಲ್ಪ ಸಾಬುದಾನಿ ಮಾಡೋದ ಒಂಚೂರ ಎತ್ತಿ ಇಟ್ಟಿದ್ದೆ ರೀ, ಅದನ್ನ ಬಳಸ್ಬಿಟ್ಟು ಮಾಡಾಕಂತೀನಿ. ಫಸ್ಟಿಗೆ ರೀ ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆಸ್ಬಿಟ್ಟು ಇಡ್ತೀನಿ. ಅಂದ್ರೆ ಕಾಮಕಸ್ತೂರಿ ಬೀಜನೂ ಅಂತಾರೆ. ಇದು ಬ್ಯಾಸ್ಗೆಗೆ ತಿನ್ನೋದು ಭಾಳ ಬೆಸ್ಟ್ ನೋಡ್ರಿ, ದೇಹಕ್ಕೆ ತಂಪಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಅಂಗಡಿ ಒಳಗೆ ಕಿರಾಣಿ ಸ್ಟೋರ್ ಒಳಗೆ ಸಿಗ್ತಾವ್ರಿ. ನನಗೂ ಫಸ್ಟಾಗಿ ಗೊತ್ತಿದ್ದಿದ್ದಿಲ್ಲ. ಅಂದರೆ ಒಂದು 7-8 ವರ್ಷದಿಂದ ಈ ರೀತಿ ಅದು ಸಬ್ಜಾ ಸೀಡ್ಸ್ ಅಂತಾರೋ, ನೀರ ಹಾಕಿದ ತಕ್ಷಣ ಈ ರೀತಿ ಆಗ್ತಾವ ಅಂತೇಳಿ ಗೊತ್ತಿದ್ದಿದ್ದಿಲ್ಲ ನೋಡ್ರಿ. ಅಂದ್ರೆ ಫಾಲೂದ ಎಲ್ಲ ತಿನ್ನಕ್ಕೆ ಹೋದಾಗ ಇದನ್ನ ಹಾಕಿ ಕೊಡ್ತಿದ್ರು. ಅವಾಗ ಇದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಇತ್ತೀಚೆಗೆ ಮೊಬೈಲ್ ನೋಡಿಬಿಟ್ಟು ಎಲ್ಲ ಗೊತ್ತಾಗುತ್ತೆ ನೋಡ್ರಿ. ಅಂದರೆ ಏನೆಲ್ಲ ತಿಳ್ಕೊಬೇಕಂದಿರ್ತೀವಲ್ಲ ಅದನ್ನ ಮೊಬೈಲ್ದಾಗ ಎಲ್ಲ ಸಿಗ್ತೈತಿಲ್ಲ, ಹಾಗಾಗಿ ಈಜಿಯಾಗೆ ಗೊತ್ತಾಗುತ್ತೆ ನೋಡ್ರಿ. ಈಗ ಇದ್ರೆ ಸಬ್ಜಾ ಸೀಡ್ಸಿಗೆ ಸ್ವಲ್ಪ ನೀರು ಹಾಕಿ ಇಟ್ಬಿಟ್ರಾಯ್ತು. ಒಂದು 10 ನಿಮಿಷ ಒಳಗಡೆ ಅದು ಎಲ್ಲ ಸಾಬುದಾನಿ ಥರನೇ ಆಗ್ತಾವ್ರಿ. ಮತ್ತು ಇದು ಬಳಸೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಬ್ಯಾಸ್ಗೆ ಒಳಗಂತೂ. ಅದನ್ನು ನೆನೆಸಿಟ್ಬಿಟ್ಟು ಈ ಕಡೆ ಹಾಲನ್ನೂ ಕಾಸಾಕಿ ಇಟ್ಟಿದ್ದೀನಿ. ಮತ್ತು ಒಂದು ಸೈಡ್ ಇದ್ರೆ ಸಾಬುದಾನಿ ಸ್ವಲ್ಪ ಬೆನೆಸ್ಬೇಕಂತ ಅದಕ್ಕೂ ನೀರನ್ನು ಕಾಸಾಕಿ ಇಟ್ಟಿನಿ ನೋಡ್ರಿ. ಈ ಕಡೆ ಹಂಗೆ ಕುಂಬಳಕಾಯಿನೂ ಕಟ್ ಮಾಡಿಬಿಟ್ಟು ಅದನ್ನ ಹೆರಚಿಟ್ಕೋಬೇಕಾಗುತ್ತೆ ರೀ. ಕುಂಬಳಕಾಯಿ ಮತ್ತು ಸಾಬುದಾನಿ ಹಾಕಿಬಿಟ್ಟು ಮಸ್ತಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಾಕತ್ತಿ ಅಂದರೆ ಇದು ಬಿಸಿ ಇದ್ದಾಗೂ ತಿನ್ಬೋದು, ಕೋಲ್ಡ್ ಆದ್ಮೇಲೂ ತಿನ್ಬೋದು ರೀ. ಭಾಳ ಮಸ್ತ್ ಆಗುತ್ತೆ. ಬ್ಯಾಸ್ಗ್ಯಾಗಂತೂ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಹಾಗಾಗಿ ಮಾಡ್ರೈತಂತ ಮಾಡಾಕತ್ತಿದ್ದು ನೋಡ್ರಿ. ಈಗ ಏನು ಸಾಬುದಾನಿ ಬೆನ್ಸಕ್ಕೆ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದಿಲ್ಲ, ನೀರು ಬಿಸಿ ಆದ ಕೂಡಲೇ ಸಾಬುದಾನಿ ಹಾಕಿಬಿಟ್ಟು 1-2 ನಿಮಿಷ ಬೆನ್ಸ್ಕೋಬೇಕ್ರಿ. ಅಂದರೆ ಸಾಬುದಾನಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತಾ ಅಷ್ಟು ತನಕ ಬೆನ್ಸ್ಕೋಬೇಕಾಗುತ್ತಾ. ಈ ಕಡೆ ಅದನ್ನ ಬೆನ್ಸಾಕಿಟ್ಬಿಟ್ಟು ಕುಂಬಳಕಾಯಿ ಮ್ಯಾಲಿನ ಸಪ್ಪಿ ತೆಗೆದು ಒಳಗಿಂದೆಲ್ಲ ನಾರು ತೆಗೆದ್ಬಿಟ್ಟು ಹೆರಚಿ ಇಟ್ಕೋಬೇಕಾಗುತ್ತೆ ರೀ. ಕುಂಬಳಕಾಯಿ ಬದಲಿ ನಾವು ಕ್ಯಾರೆಟ್ ಆದ್ರೂ ಬಳಸ್ಬಿಟ್ಟು ಮಾಡ್ಬೋದು. ಅಂದ್ರೆ ನಾವು ಎಲ್ಲರ ಮನೆಯೊಳಗೆ ಕುಂಬಳಕಾಯಿ ಇರಂಗಿಲ್ಲಲ್ರಿ, ಹಾಗಾಗಿ ಈ ರೀತಿ ಕ್ಯಾರೆಟ್ನು ಮ್ಯಾಲಿನ ಸಪ್ಪಿ ಅಂದರೆ ಹೆರ್ಕೊಂಡ್ಬಿಟ್ಟು ಈ ರೀತಿ ಹೆರ್ಚ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಈಗಿದ್ರೆ ಕುಂಬಳಕಾಯಿ ಈ ರೀತಿ ಎಲ್ಲ ಹೆಚ್ಕೊಂಡ್ಬಿಟ್ಟೆ ಇಟ್ಕೊತೀನಿ ನೋಡ್ರಿ. ಭಾಳ ಮಸ್ತ್ ಆಗುತ್ತೆ. ಅಂದರೆ ಸಿಂಪಲ್ಲಾಗಿ ಮತ್ತು ಕುಂಬಳಕಾಯಿ ಆಗಲಿ ಮತ್ತು ಸಾಬುದಾನಿ ಆಗಲಿ ಬ್ಯಾಸ್ಗೆ ಒಳಗೆ ತಿನ್ನೋದು ಭಾಳ ಬೆಸ್ಟ್ ನೋಡ್ರಿ. ಇದಂತೂ ಮಾಡಿ ಇಟ್ಬಿಟ್ಟು 1-2 ದಿವಸ ತನಕ ಫ್ರಿಜ್ ಒಳಗೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ತಂಪಾಗಿ ತಿಂದ್ಬಿಟ್ರಂತೂ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ. ಈಗಿದ್ರೆ ಸಾಬುದಾನಿ ಈ ರೀತಿ ಕುದ್ಬಿಟ್ಟು ಮ್ಯಾಲೆ ತೆಲಾಕ ಸ್ಟಾರ್ಟ್ ಆಗ್ತಾವಲ್ರಿ, ಅವಾಗ ಅದನ್ನ ಸೋಸ್ಕೊಂಡ್ಬಿಟ್ಟು ಇಡಬೇಕಾಗುತ್ತೆ ರೀ. ಅಂದರೆ ನೀರೆಲ್ಲ ತೆಗೆದು ಬಿಡಬೇಕು, ಮ್ಯಾಲೆ ಸ್ವಲ್ಪ ತಣ್ಣೀರು ಹಾಕಬೇಕಾಗುತ್ತೆ. ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ಈ ರೀತಿ ಮಾಡೋದ್ರಿ. ಅದನ್ನ ತೆಳಗಿನ ನೀರು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಲು ಹಾಕೊಂಡ್ಬಿಟ್ಟು ಕುಡಿಬೋದು ನೋಡ್ರಿ. ಅದು ತಂಪಾಗುತ್ತೆ. ಮತ್ತು ಸಣ್ಣ ಮಕ್ಕಳಿಗೆಲ್ಲ ಆ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡ್ರಿ. ಅಂದರೆ ಅದು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಲು ಮಿಕ್ಸ್ ಮಾಡಿ ಕುಡಿಬೋದು. ಈಗಿದ್ರೆ ಈ ಕಡೆ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗಿದ್ದು ನೋಡ್ರಿ, ಕಾಯ್ಸೋಕೆ ಇಟ್ಟಿದ್ದೆಲ್ಲ. ಈ ಕಡೆ ಅದನ್ನು ಸಾಬುದಾನಿ ಅದು ಚಾಣಿ ಒಳಗೆ ಸೋಸ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಇಟ್ಟಿದ್ದೀನಿ. ಈಗ ಹಾಲು ಕುದಿಯೋ ಮುಂದಾಗ ಹೆಚ್ಚಿದ್ದ ಕುಂಬಳಕಾಯಿ ಹಾಕಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ. ಒಂದು 4-5 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಅಂದ್ರೆ ಕುಂಬಳಕಾಯಿ ಇದ್ದಿತ್ತಿಲ್ಲ ಅಂದರೆ ನೀವು ಇದ್ರ ಬದಲಿ ಕ್ಯಾರೆಟನ್ನು ಬಳಸ್ಬಿಟ್ಟು ಇದೇ ರೀತಿ ಮಾಡ್ಕೋಬೋದು, ಅದನ್ನೂ ಮಸ್ತ್ ಆಗುತ್ತೆ ನೋಡ್ರಿ. ಅಂದರೆ ಈಗಿನ ಮಕ್ಕಳಿಗೆ ತರಕಾರಿ ಆಗಲಿ ಬೇರೆದು ಏನು ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ಲ, ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ನಮ್ಮ ಮನೆಯೊಳಗೂ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ನಾನು ಫಸ್ಟ್ ಟೈಮ ಮಾಡಿದ್ದು. ಅಂದರೆ ಏನಾರ ಸ್ವಲ್ಪ ತಣ್ಣಗೆ ಮಧ್ಯಾಹ್ನ ಟೈಮ್ದಾಗ ತಿನ್ಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದ್ರೆ ಆಗುತ್ತಂತೇಳಿ ನಾನು ಬೆಳಗ್ಗೆ 11 ಗಂಟೆಕನ ಮಾಡಿಟ್ಟಿದ್ದು, ಮಧ್ಯಾಹ್ನ ತಿನ್ನಕ್ಕೆ ಬರುತ್ತೆ ಊಟ ಆದಮೇಲೆ ಅಂತೇಳಿ. ಈಗಿದ್ರೆ ಕುಂಬಳಕಾಯಿ ಅದನ್ನ ಕುದಿಯೋ ಹಾಲ್ದಾಗ ಹಾಕಿಬಿಟ್ಟು ಒಂದು 4-5 ನಿಮಿಷ ಚಲೋತ್ನಾಗೆ ಬೆನ್ಸ್ಕೋಬೇಕಾಗುತ್ತೆ. ಅಂದರೆ ಅದು ಕುಂಬಳಕಾಯಿ ಚಲೋತ್ನಾಗೆ ಮೆತ್ತಗಾಗಬೇಕು, ಅಷ್ಟು ತನಕ ಬೆನ್ಸ್ಕೋಬೇಕಾಗುತ್ತೆ. ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಎಲ್ಲ ಚಲೋತ್ನಾಗ ಕುದ್ಮೇಲೆ ಲಾಸ್ಟಿಗಿದ್ರೆ ಅದು ಸಾಬುದಾನಿ ನಾವು ಕುದಿಸ್ಬಿಟ್ಟು ಸೋಸಿಟ್ಟಿದ್ದೀವಲ್ರಿ, ಈ ರೀತಿ ಬಿಡಿ ಬಿಡಿ ಆಗುತ್ತೆ. ಅದು ನೀರೆಲ್ಲ ತೆಗೆದ್ಬಿಟ್ಟು ಬೇರೆ ನೀರು ಹಾಕಿ ಇಟ್ಟಿರ್ತೀವಲ್ಲ,
ಅಂದರೆ ಅಂಟ ಥರ ಆಗಂಗಿಲ್ಲ ರೀ. ಈಗ ಸಾಬುದಾನಿ ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ನೋಡಿರಿ. ಈಗ ಒಂದು ಕುದಿ ಕುದ್ದೈತಿ, ಇದನ್ನ ಎತ್ತಿಟ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ ರೀ. ನಿಮ್ಗೆ ಬೆಲ್ಲ ಇಷ್ಟ ಇದ್ರೆ ನೀವು ಅದು ಬೆಲ್ಲನ ಸ್ವಲ್ಪ ಕರಗಿಸ್ಬಿಟ್ಟು ಆಮೇಲೆ ಹಾಕ್ಬೋದು ತಣ್ಣಗಾದ್ಮೇಲೆ. ಇಲ್ಲ ಬೆಲ್ಲ ಇಷ್ಟ ಇಲ್ಲ ನಾವು ಸಕ್ಕರೆ ಯೂಸ್ ಮಾಡ್ತೀವಿ ಅಂದರೆ ಇದೇ ಟೈಮ್ದಾಗನ ಸಕ್ಕರೆ ಹಾಕಿಬಿಟ್ಟು ಕುದಿಸ್ಬೇಕಾಗುತ್ತೆ ರೀ ಸಾಬುದಾನಿ ಹಾಕೊಂಬಂದಾಗನ. ಈಗ ಇದು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ರೀ, ಪೂರ್ತಿಯಾಗಿ ತಣ್ಣಗಾಗೈತಿ. ಒಂದು ತಾಸು ಬಿಟ್ಟಿದ್ದೆ. ಈಗ ಒಂದು ತಾಸು ಆದಮೇಲೆ ತಣ್ಣಗಾದ್ಮೇಲೆ ಏನು ಬೆಲ್ಲನ ಕರಗಿಸ್ಬಿಟ್ಟಿಟ್ಟಿದ್ದೆ ಅಲ್ರಿ, ಈ ರೀತಿ ಜೇನುತುಪ್ಪ ಥರ ಆಗೈತಿ. ಇದನ್ನ ಸೋಸಾಕೇನು ಒಳಗೇನು ಕಸ ಏನು ಇದ್ದಿತ್ತಿಲ್ಲ ರೀ, ಹಾಗಾಗಿ ನಾನು ಹಂಗನ ಹಾಕಿದ್ದು ಬೆಲ್ಲದ ರಸ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲೇನು ಸಬ್ಜಾ ಸೀಡ್ಸ್ ನೆನೆಸಿಟ್ಟಿದ್ದಾದ್ರೆ ಅವನು ಯಾವ ರೀತಿ ಆಗ್ಯಾವ ನೋಡಿರಿ. ಇದಕ್ಕನ ಇದನ್ನ ಮಿಕ್ಸ್ ಮಾಡಿಬಿಡ್ತೀನಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಿಕ್ಸ್ ಮಾಡ್ರೆ ಆಯಿತು. ಹಾಗಾದ್ರೆ ನಾನು ಬರೀ 2 ಸ್ಪೂನ್ ಅಷ್ಟು ಹಾಕಿದ್ದು ಎಷ್ಟೊಕ್ಕನೇ ಆಗೈತಿ. ಜಾಸ್ತಿ ಆಗುತ್ತೆ ನೆನೆಸಂದಾಗೂ ಅಷ್ಟೇ ಸ್ವಲ್ಪ ಹಾಕಿಬಿಟ್ಟು ನೆನೆಸ್ಬೇಕಾಗುತ್ತೆ. ಈಗ ನಾನು ಒಂದು 4-5 ಚಮಚದಷ್ಟು ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತಿದ್ದು. ಈ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಾದಾಮಿನ ಈ ರೀತಿ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿರಿ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಡ್ರೈ ಫ್ರೂಟ್ಸ ಬೇರೆ ಅಂತ ಹಾಕೋಬೋದು. ನನ್ನ ಕಡೆ ಇಷ್ಟ ಇತ್ತಂತ ನಾನು ಬಾದಾಮಿ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ರೈತ್ರಿ. ಬೇಕಂದಾಗ ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ತಿನ್ಬೋದು. ತಣ್ಣಗೆ ಮಸ್ತಿಗೆ ಆಗುತ್ತೆ. ಇಲ್ಲ ನಮ್ಗೆ ಬಿಸಿದು ಬೇಕಂದ್ರೆ ಬಿಸಿದಿದ್ದಾಗೂ ತಿನ್ಬೋದು. ನಾನಿವತ್ತು ತಣ್ಣಗೆ ಮಾಡಿ ತಿನ್ನೋಣ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅಂತೇಳಿ ಫ್ರಿಜ್ನಾಗ ಇಟ್ಟಿದ್ದು. ಮನೋ ಇದ್ರೆ ಊಟ ಮಾಡಿ ಹೋಗಂದ್ರೆ ಹಂಗೆ ಹೊಂಟ ನೋಡ್ರಿ ಕಾಲೇಜ್ಗೆ. 1 ಗಂಟೆ ಹಾಕಿ ಬಂದೈತಿ. ಬಂದು ಊಟ ಮಾಡ್ತಿದ್ರು ಮಮ್ಮಿ ಅಂತ. ಹಂಗೆ ಹೋದ ಬಿಸ್ಲಾಗ 1:15 ಕ್ಲಾಸ್ ಸ್ಟಾರ್ಟ್ ಆಗ್ತಾವ ಅಂತ ನೋಡ್ರಿ. ಬೆಳಗ್ಗೆ ಇಟ್ಟಿಲ್ಲ, ಮಧ್ಯಾಹ್ನ ಮೇಲೆ 1:15 ಹೋಗೋದು, ಮತ್ತು 4-4:15 ಬಂದುಬಿಡೋದು. ಬಿಸ್ಲಾಗ ಹೋಗೋದು ಬಿಸ್ಲಾಗ ಬರೋದು ಆಗ್ಬಿಡ್ತೈತಿ. ಇದನ್ನೆಲ್ಲ ರೆಡಿ ಮಾಡಿ 1 ತಾಸು ಫ್ರಿಜ್ನಾಗ ಇಟ್ಟಿದ್ದೀರ. ಅಷ್ಟೊಂದೇನು ತಣ್ಣಗಾಗಿತ್ತಿಲ್ಲ. ನಮ್ಮ ಮನೆಯವ್ರು ಬಂದಿದ್ರೆ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ ಮತ್ತು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಕೊಟ್ರೈತವ್ರಿಗೆ ಅಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಂದರೆ ವೆನಿಲಾ ಎಸೆನ್ಸ್ ಫಸ್ಟನ್ನು ಹಾಕಬೇಕಿತ್ತು, ನೆನಪಾಗಿತ್ತಿಲ್ಲ ಅವಾಗ ರೀ. ಅದಕ್ಕಾಗಿ ಈಗ ಒಂದು 4-5 ಹನಿಯಷ್ಟು ವೆನಿಲಾ ಎಸೆನ್ಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡಾಕಂತೀನಿ ನೋಡಿರಿ. ಮಸ್ತಾಗಿ ಇದು ಕುಂಬಳಕಾಯಿ ಮತ್ತು ಸಾಬುದಾನಿ ಪಾಯಸ ಆದ್ರೆ ಅನ್ಬೋದು, ಏನು ಅನ್ಬೇಕಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ನೋಡಿರಿ. ತಣ್ಣಗೆ ಕುಡಿದ್ಬಿಟ್ರೆ ಭಾಳ ಮಸ್ತ್ ಆಗುತ್ತೆ. ಊಟ ಎಲ್ಲ ಆದಮೇಲೆ 1 ಗ್ಲಾಸ್ ಈ ರೀತಿ ಕುಡಿಯೋದು ಬೆಸ್ಟ್ ನೋಡಿರಿ. ಅಂದರೆ ಡೈಲಿ ಈಗ ಬೇಸಿಗೆಗೆ ಏನಾದರೂ ತಂಪು ತಿನ್ಬೇಕಂತ ಅನಿಸುತ್ತಲ್ರಿ, ಆವಾಗ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನೀವು ಕುಂಬಳಕಾಯಿ ಬದಲಿ ಕ್ಯಾರೆಟ್ ಅಥವಾ ಆ್ಯಪಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕುಂಬಳಕಾಯಿನ ಬಳಸಿದ್ದು. ಅಂದರೆ ನಮ್ಮ ಮನೆಯೊಳಗೆ ಯಾವ್ದು ಇರುತ್ತಲ್ಲ ಅದನ್ನ ಬಳಸಿಬಿಟ್ಟು ಮಾಡೋದು ಬೆಸ್ಟ್ ನೋಡಿರಿ. ಈಗಿದ್ರೆ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಕೊಡ್ಬೇಕಂತೇಳಿ. ಈ ಕಡೆ ಅಡುಗೆನೂ ರೆಡಿ ಮಾಡಿದ್ದೀನಿ ನೋಡಿರಿ. ಮಸ್ತಾಗೆ ಬಟಾಣಿ ರೈಸ್ ಮಾಡಿದ್ದು ಭಾಳ ಮಸ್ತ್ ಬಂದಿತ್ತು. ಈಗಿದ್ರೆ ನಮ್ಮ ಮನೆಯವ್ರಿಗೆ ಕೊಟ್ಟು ಊಟ ಎಲ್ಲ ಮುಗೀತು. ಗುಬ್ಬಚ್ಚಿಗಳು ಎಷ್ಟು ಬಂದು ಕಾಳು ತಿನ್ನಕಂತಾವ ನೋಡಿರಿ. 4 ಗಂಟೆ ಆಗೈತಿ. ಫುಲ್ ಹಂಗೆ ತುಂಬ ಎಲ್ಲ ಇರ್ತಾವೆ ರೀ. ಆದರೆ ಇಡುವ ಮಾಡಮ್ದಾಗ ಮಾತ್ರ ಓಡಿ ಹೋಗ್ಬಿಡ್ತಾವೆ. ಹಾಗಾಗಿ ಇಡುವನ್ನ ಮಾಡೋದು ಆಗಂಗಿಲ್ಲ ರೀ. ಅಂದರೆ ಸ್ವಲ್ಪ ಸೌಂಡ್ ಬಂದ ತಕ್ಷಣ ಪಟ್ಟಂತ ಹಾರಿ ಹೋಗ್ತಾವೆ ಗುಬ್ಬಚ್ಚಿ ರೀ. ಒಂದು 4 ಕಾಳು ತಿನ್ನೋದು ಓಡಿ ಹೋಗೋದು, ಮತ್ತು ಬರೋದು, ಒಂದು 4 ಕಾಳು ತಿನ್ನೋದು, ಆ ರೀತಿ ಮಾಡ್ತಾವೆ. ನೋಡೋಕೆ ಮಾತ್ರ ಮಸ್ತ್ ಅನ್ಸುತ್ತೆ ನೋಡಿರಿ, ಖುಷಿ ಆಗುತ್ತೆ. ಈಗ ರೀ ಟೈಮ 6 ಗಂಟೆ ಆಗೈತಿ ನೋಡಿರಿ. ನನಗೆ ಮತ್ತು ತನಗೆ ನಮ್ಮ ಮನೆಯವ್ರಿಗೆ ಚಹಾ ಮಾಡೋಕೆ ಇಟ್ಟಿದ್ದು. ಮನು ಇದ್ರೆ ಚಹಾ ಕುಡಿಯೋಂಗಿಲ್ಲ, ಹಾಗಾಗಿ ಸ್ವಲ್ಪ ಉಪ್ಪಿನ ಶೇಂಗಾನು ರೆಡಿ ಮಾಡಿ ಕೊಟ್ರೈತಂತ ಅದನ್ನು ರೆಡಿ ಮಾಡಾಕಂತೀನಿ ನೋಡಿರಿ. ಆ ಕಡೆ ಚಹಾಕ್ಕೆ ಇಟ್ಬಿಟ್ಟು ಈ ಕಡೆ ಉಪ್ಪಿನ ಶೇಂಗಾ ರೆಡಿ ಮಾಡ್ಕೋಬೇಕಂತ ರೀ. ಉಪ್ಪಿನ ಶೇಂಗಾ ಮಾಡಬೇಕಾದ್ರೆ ಫಸ್ಟಿಗಿದ್ರೆ ಶೇಂಗಾನು ಚಲೋತ್ನಾಗಿ ಹುರ್ಕೋಬೇಕ್ರಿ. ಸಣ್ಣ ಉರಿಯೊಳಗೆ ಹುರ್ಕೋಬೇಕು, ಹೊತ್ತಿಸಕ್ಕೆ ಹೋಗಬಾರ್ದು. ಅಂದ್ರೆ ಮ್ಯಾಲೆಲ್ಲ ಕಪ್ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಣ್ಣ ಉರಿಯೊಳಗೆ ಚಲೋತ್ನಾಗಿ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಹಂಗಾಗಿ ಈ ಕಡೆ ಸಣ್ಣ ಉರಿಯೊಳಗೆ ಅದನ್ನು ಹುರಿಯಾಕೆ ಇಟ್ಟಿದ್ದೀನಿ ಶೇಂಗಾ. ಮತ್ತು ಈ ಕಡೆ ಚಾನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಉಪ್ಪಿನ ಶೇಂಗಾ 2-3 ರೀತಿ ಒಳಗೆ ಮಾಡ್ಕೋಬೋದು. ಇವತ್ತು ನಾನು ಸಿಂಪಲ್ಲಾಗೆ ಮಾಡಾಕತ್ತಿದ್ರೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಕತ್ತಿದ್ದಲ್ಲ. ಜಾಸ್ತಿ ಇದ್ಬಿಟ್ರೆ ಅದನ್ನ ಫಸ್ಟಿಗೆ ಅಂದರೆ ಉಸುಕೊಳಗೂ ಹುರ್ಕೋಬೋದು, ಉಪ್ಪೊಳಗೂ ಹುರ್ಕೋಬೋದು. ಉಸುಕೊಳಗೆ ಹುರಿಬೇಕಾದ್ರೆ ಫಸ್ಟಿಗೆ ಉಪ್ಪಿನ ನೀರೊಳಗೆ ರೀ 1 ಕುದಿ ಕುದಿಸ್ಬಿಟ್ಟು ಆಮೇಲೆ ನೀರೆಲ್ಲ ತೆಗೆದು ಉಸುಕೊಳಗೆ ಹುರ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಸ್ವಲ್ಪ ಶೇಂಗಾನ ಹಸಿ ಮಾಡಿಬಿಟ್ಟು ಆಮೇಲೆ ಉಪ್ಪೊಳಗೆ ಅಂದರೆ ಸಣ್ಣ ಉಪ್ಪೊಳಗೆ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ. ಸಣ್ಣ ಉರಿಯೊಳಗೆ ಕ್ರಿಸ್ಪಿ ಆಗೋ ಮಟ್ಟ ಆವಾಗ ಉಪ್ಪಿನ ಶೇಂಗಾ ರೆಡಿ ಆಗ್ತಾವೆ ನೋಡಿರಿ. ಸ್ವಲ್ಪ ಟೈಮ್ ಹಿಡಿತೈತಿದ್ದು ಉಪ್ಪಿನ ಶೇಂಗಾ ರೆಡಿ ಮಾಡ್ಕೋಬೇಕಾದ್ರೆ ರೀ. ಹೊರಗಡೆ ಎಲ್ಲ ಸಿಗ್ತಾವೆ, ಆದರೂ ಉಸುಕೊಳಗೆ ಹುರಿದಿರ್ತಾರೆ, ಚಲೋ ಇರ್ತಾವೆ. ಇದಕ್ಕೆ ಬೆಸ್ಟ್ ಆಗ್ತಾವ್ರೆ ಖರೆ. ಆದರೆ ಮನ್ಯಾಗ ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು. ಹಾಗಾಗಿ ಮನು ಕೇಳಾಕತ್ತಿದಂತ ನಾನು ಅದನ್ನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ನಮ್ಮ ಮನೆಯೊಳಗಂತೂ ನಾಯಿಗೆ ಇಷ್ಟು ಕೇರ್ ಮಾಡ್ತಾರಲ್ರಿ. ಏನೇ ತಂದ್ರೂ ಅವಕ್ಕೂ ಹಾಕಬೇಕು. ಅಂದ್ರೆ ಖುಷಿ ಆಗ್ತೈತಿ ನನ್ನ ಮಗನಿಗಂತೂ. ಈಗ ಬಿಸ್ಕೆಟ್ ತಿನ್ನಂತೆ ಕೊಟ್ಟು ಕೂಡಲಿ ನಾನು ಅಲ್ಲಿ ಮಮ್ಮಿ ನಾಯಿಗೆ ಹಾಕ್ತಂತೇಳಿ ಹಾಕಿ ಬಂದ ನೋಡಿರಿ. ಈ ಕಡೆ ನಾನು ಚಹಾ ಕುಡಿದು ಬಿಸ್ಕೆಟ್ ತಿಂದೆ, ಒಂದು 4 ತಿಂದ್ಬಿಟ್ಟು
ಈಗ ಉಪ್ಪಿನ ಶೇಂಗಾನ ಹುರಿಯಾಕೆ ಇಟ್ಟಿದ್ದೆ ಶೇಂಗಾ ಹುರಿಯಾಕೆ ಇಟ್ಟಿದ್ದೆ ಅಲ್ರಿ ಒಂದು ಚಲೋತ್ನಾಗ ಹುರ್ಕೊಂಡ್ಮೇಲೆ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಚಿಮ್ಮಿಸ್ಬೇಕಾಗುತ್ತೆ ರೀ. ಅಂದರೆ ಉಪ್ಪನ್ನು ನೀರೊಳಗೆ ಕರಗಿಸ್ಬಿಟ್ಟಾದ್ರೂ ಹಾಕ್ಬೋದು, ಈ ರೀತಿ ಆದ್ರೂ ಹಾಕ್ಬೋದು. ನಮ್ಗೆ ಯಾವ ರೀತಿ ಹಾಕ್ಬೇಕನ್ಸುತ್ತಲ್ಲ ಆ ರೀತಿ ಹಾಕ್ಬೋದು ರೀ. ನಾನಿಲ್ಲಿ ಫಸ್ಟಿಗೆ ಉಪ್ಪು ಹಾಕಿಬಿಟ್ಟು ಅಂದರೆ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ. ಶೇಂಗಾ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಬೋದು, ಇಲ್ಲ ನಾನು ಸ್ವಲ್ಪ ಮಾಡ್ಕೊಳಕತ್ತಿದ್ದಲ್ರಿ. ಒಂದು ಚಮಚದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರೆಲ್ಲ ಚಿಮ್ಕಿಸ್ಬಿಟ್ಟು ಒಂದು 3-4 ನಿಮಿಷ ಹುರ್ಕೋಬೇಕಾಗುತ್ತೆ ರೀ. ನೀರೆಲ್ಲ ಹೋಗಿಬಿಟ್ಟು ಫುಲ್ಲು ಕುರುಮ್ ಆಗಬೇಕು, ಅಷ್ಟು ತನಕ ಹುರ್ಕೋಬೇಕಾಗುತ್ತೆ. ಹಾಗಾದ್ರೆ ಫೈನಲಿ ಒಂದು 3-4 ನಿಮಿಷ ಹುರ್ಕೊಂಡ್ಮೇಲೆ ಈ ರೀತಿ ರೆಡಿ ಆಗ್ಯಾವ ನೋಡಿರಿ. ಫಸ್ಟ್ ಒಂದು 4-5 ನಿಮಿಷ ಹುರ್ಕೊಂಡಿದ್ದು, ಆಮೇಲೆ ಉಪ್ಪಿನ ನೀರು ಹಾಕಿದ್ಮೇಲೆ ಮತ್ತೊಂದು 3-4 ನಿಮಿಷ ಹುರ್ಕೊಂಡಿದ್ದು. ಫೈನಲಿ ಮನೆಯೊಳಗೆ ಉಪ್ಪಿನ ಶೇಂಗಾ ರೆಡಿ ಆಗ್ಯಾವ ನೋಡಿರಿ. ಅಂದರೆ ಹೊರಗಡೆ ಹೋಗಿ ತರಕಾಗ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೋಬೋದು. ಮತ್ತು ಹೊರಗಡೆಲ್ಲ ಹೊಲಸು ನೀರಾಗಿ ಕುದಿಸ್ತಾರೋ ಅದು ಇದು ತೋರಿಸ್ತಾರೋ, ಹಾಗಾಗಿ ಈ ರೀತಿ ಮನೆಯೊಳಗೆ ಬೇಕಂದ್ರೆ ಮಾಡ್ಕೋಬೋದು ನೋಡಿರಿ. ಭಾಳ ಮಸ್ತ್ ಆಗ್ತಾವೆ. ಆ್ಯಕ್ಚುಲಿ ಉಸುಕೊಳಗೆ ಏನು ಹುರಿತೀವಲ್ರಿ ಅದು ಇದಕ್ಕೆ ಬೆಸ್ಟ್ ಆಗ್ತಾವೆ. ಅಂದ್ರೆ ಕುರುಮ್ ಜಾಸ್ತಿ ಆಗ್ತಾವೆ. ಹಾಗಾಗಿ ಸ್ವಲ್ಪ ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಬಾ ಎಬ್ಬಿಸ್ತೀನಿ ಬೇಡ. ರಕ್ತ ಬರ್ತೇನ ಎಷ್ಟು ವರ್ಷ ಅದಾವ ಮತ್ತೊಂದು ಯಾರು ಬಂದಿರ್ಬೇಕು ಮುರಿಬೇಕು ಎಷ್ಟು ಬಂದಾಗ ಗೊತ್ತಾಗ್ತೈತಿ. ಈಗಿದ್ರೆ ಟೈಮ್ 7:30 ಆಗೈತೆ ನೋಡ್ರಿ. ನಾನು ಸ್ವಲ್ಪ ಅಡುಗೆನ ರೆಡಿ ಮಾಡ್ಕೊಳಕತ್ತಿದ್ದು. ಅಂದರೆ ಉಪ್ಪಿಟ್ಟು ಅಷ್ಟೇ ರೆಡಿ ಮಾಡ್ಕೊಂಡು ತಿಂದರೆ ಮಧ್ಯಾಹ್ನ ಮಾಡಿದ ಅನ್ನನೂ ಜಾಸ್ತಿ ಇತ್ತು. ಮನಗೂ ಹಸಿವಿಲ್ಲ ಅಂತ ಅನ್ನಕತ್ತಿದ್ರು. ಆದರೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಅಂದರೆ ಬರೀ ಅನ್ನ ಅಂದರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಉಪ್ಪಿಟ್ಟು ಮಾಡಿಟ್ರೆ ಏನೋ ಸ್ವಲ್ಪ ಇಷ್ಟಪಡ್ತಾರೆ. ಅಂದರೆ ರೊಟ್ಟಿ ಚಪಾತಿ ಈಗೆಲ್ಲಿ ಮಾಡೋದು ಯಾರಿಗೆ ಹಸಿವಿದ್ದಿತ್ತಿಲ್ಲ, ಅದಕ್ಕೆ ಉಪ್ಪಿಟ್ಟು ಅಷ್ಟು ಮಾಡಿಟ್ರಾಯ್ತು. ಅವರು ಬಂದಿದ್ದಿಲ್ಲ ರೀ, ಇನ್ನೂ ಟೈಮ್ 7:30 ಆಗಿತ್ತು. ಯಾವಾಗ ಬರ್ತಾರೆ ಏನೋ ಉಪ್ಪಿಟ್ಟು ರೆಡಿ ಮಾಡಿಟ್ರಾಯ್ತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇವತ್ತಂತೂ ಫುಲ್ ದಿನ ಅಂತಲ್ಲ ಆ ರೀತಿ ಆಗ್ಬಿಟ್ಟು. ನಿನ್ನೆ ಮನು ಇದ್ರೆ ಚೇರ್ ಮೇಲಿಂದ ಬಿದ್ದ, ಇವತ್ತು ತನೂ ಬಿದ್ಲು. ಮತ್ತು 2 ಚೇರ್ನೂ ಮುರಿದವ್ರಿ. ಇರೋದು 2 ಚೇರ ಅವನು 2 ಮುರಿದ್ಬಿಟ್ಟು ಇನ್ನು ಹೊಸವು ತರಬೇಕು ನೋಡ್ರಿ. ಅಂದರೆ ತರಬೇಕಾಗೈತಿ ಭಾಳ ದಿವಸದಿಂದ. ಫಸ್ಟಿಗೆ ಸೋಫಾ ಸೆಟ್ ಇದ್ದು, ಹಾಗಾಗಿ ಚೇರ್ ತರಕ್ಕೆ ಹೋಗಿದ್ದಿಲ್ಲ ರೀ. ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದ್ದು. 1-2 ಚೇರ್ ಇದ್ದು, ಅಂದರೆ ಸೋಫಾದ ಚೇರ್ ಇದ್ದು ಅದು ಮನೆಯೊಳಗೆ ಬಿಟ್ಟು ಬಂದಿವಿ ರೀ. ಸ್ವಲ್ಪ ಕಾಲ ಡ್ಯಾಮೇಜ್ ಆಗಿತ್ತು ಅಂತೇಳಿ. ಅಂದರೆ ಫಸ್ಟ್ ಇದ್ದು ಮನೆಯೊಳಗೆ ದೊಡ್ಡದು ಬರುತ್ತಲ್ಲ, ಅದು 3 ಸೀಟಿಂದು, ಅಂದರೆ 3 ಮಂದಿ ಕೂಡೋದು. ಅದನ್ನು ಅಲ್ಲಿ ಸ್ವಲ್ಪ ಕಾಲ ಡ್ಯಾಮೇಜ್ ಆದ ಕೂಡಲೇ ಅದನ್ನೇ ಬಿಟ್ಟು ಬಂದ್ವಿ ಅಂತ ಹೊಸ ತೊಗೋಬೇಕಂತ ಆ ರೀತಿ ಮಾಡಿದ್ದು. ಆದರೆ ಈಗೇನು ತೊಗೊಳಕ್ಕೆ ಆಗಂಗಿಲ್ಲ ರೀ. ಇನ್ನೊಂದು 4 ಚೇರ್ ತರಬೇಕಾಗೈತಿ. ಅದನ್ನ ಹೋಲ್ ಬಿಡ್ರಿ. ಆದರೆ ಒಂದೊಂದು ಕಮೆಂಟ್ ಮನ್ಸಿಗೆ ಇಷ್ಟು ಬೇಜಾರು ಮಾಡ್ತಾವಲ್ಲ, ಏನು ಹೇಳ್ಬೇಕಂದ ಅಷ್ಟು ಬೇಜಾರು ಆಗ್ತಿರ್ತೈತಿ, ಸಿಟ್ಟನೂ ಬರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಸುಮ್ಮನೆ ಕೂಡ್ತೀವಂದ್ರೆ ಈ ರೀತಿ ಕಮೆಂಟ್ ಮಾಡ್ತಾ ಹೋಗ್ತಾರೋ. ಆದರೆ ಇಲ್ಲಿ ಕಮೆಂಟನ್ನು ಆ್ಯಡ್ ಮಾಡಿದ್ದೀನಿ ನೋಡಿರಿ. ಯಾವ ರೀತಿ ಕಮೆಂಟ್ ಮಾಡ್ಯಾರಂದ್ರೆ ಏನು ಬರೆಯೋಕೆ ಹೋಗಂಗಿಲ್ಲ, ಬರೀ ಹಂದಿ ಚಿತ್ರ ಕಳ್ಸೋದು ಮತ್ತು ಮಂಗ್ಯನ ಚಿತ್ರ ಕಳ್ಸೋದು ಆ ರೀತಿ ಮಾಡ್ತಾರೆ. ಮತ್ತು ಹತ್ರಗತ್ಲೆ ಮಾಡೋದು. ಅಂದರೆ ನಮ್ಮನ್ನು ನೋಡೋರಿಗೆ ಅಳು ಬರಾಕತ್ತೈತೆ ಅಂತ, ಮತ್ತು ನಾವು ಅವ್ರಿಗೆ ಕಣ್ಣಿಗೆ ಹಂದಿ ಥರ ಕಾಣ್ಸಾಕತ್ತೀವಿ ಅಂತ ಆ ರೀತಿ ಕಮೆಂಟದು ಅದು ಅರ್ಥ ಅಂತ ಅನ್ಸುತ್ತೆ. ನಾನು ತಿಳ್ಕೊಂಡಿದ್ದು. ಅದಕ್ಕೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ನೀವು ಹೇಳಬೇಕು. ಅಂದರೆ 100 ಒಳಗೆ ಒಬ್ರಿಗಾದ್ರೂ ನಾವು ಹಂದಿ ಥರ ಕಾಣ್ಸಾಕತ್ತೀವಪ್ಪ ಅಂತ ನನಗೆ ಅನಿಸ್ತೈತಿ. ನಾನಂತೂ ಇಲ್ಲಿ ತನಕ ಎಷ್ಟೇ ಅವರು ಅಸಹ್ಯ ಆಗಿದ್ರು ಅಷ್ಟೇ, ಎಷ್ಟೇ ನೋಡೋಕೆ ಅವರು ಹೆಂಗಿದ್ರು ಅಷ್ಟೇ ರೀ, ಎಲ್ಲರನ್ನೂ ನೋಡಿ ಇಷ್ಟನೇ ಪಟ್ಟಿವಿ. ಯಾಕಂದ್ರೆ ದೇವ್ರು ಹುಡ್ಸಿದಿರುತ್ತೆ. ಅವ್ರು ನೋಡಿ ನಾವು ಅಸಹ್ಯ ಪಟ್ಕೊಳಕ್ಕೆ ಹೋಗಬಾರ್ದು. ಅವ್ರು ಹಂಗದಾರ ಹಿಂಗದಾರ ಅಂಥೇಳಿ ನಾವು ಅವ್ರ ಕಣ್ಣಿಗೆ ಹಂದಿ ಥರ ಕಾಣ್ಸಕತ್ತೀವಿ ಅಂಥೇಳಿ ಕಮೆಂಟ್ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಂಗಿಲ್ಲ. ಸುಮ್ಮನೆ ಕೊಡಾಕತ್ತೀನಿ ಅಂಥೇಳಿ ಪದೇ ಅದೇ ರೀತಿ ಮಾಡಾಕತ್ತಾರು. ಅಂದರೆ ಈ ರೀತಿ ಕಮೆಂಟ್ ಮಾಡೋಕ್ಕಿಂತ ನೀವು ಯಾರು ಏನು ಎಲ್ಲಿದ್ದೀರಿ ಹೇಳ್ರಿ, ನಾನೇ ಬರ್ತೀನಿ. ಆದರೆ ಆ ರೀತಿ ಕಮೆಂಟ್ ಮಾಡಿಬಿಟ್ರೆ ನೀವೇನು ಭಾಳ ದೊಡ್ಡ ಗ್ರೇಟ್ ವ್ಯಕ್ತಿ ಇದ್ದಿರ್ಬೋದು. ಆದರೆ ನೋಡೋಕೆ ಮಾತ್ರ ಎಲ್ಲರೂ ಮನುಷ್ಯರ ಥರನೇ ಇರ್ತಾರೆ. ನಾವು ನಿಮ್ಮ ಕಣ್ಣಿಗೆ ಹಂದಿ ಥರ ಕಾಣ್ಸಕತ್ತೀವಿ ಅಂದ್ರೆ ನಾನೇನು ಮಾಡೋಕ್ಕಾಗಂಗಿಲ್ಲ. ಆದರೆ ನೀವು ನಿಮ್ಮ ಏನಂತಾರೆ ವ್ಯಕ್ತಿತ್ವವನ್ನು ರೂಪಿಸ್ತೈತೆ, ಅಂದರೆ ಗುರುತಿಸ್ತೈತೆ ಅಷ್ಟೇ ರೀ ಅದು. ಈ ರೀತಿ ನೀವು ಕಮೆಂಟ್ ಮಾಡಾಕತ್ತೀರಿ ಅಂದ್ರೆ ನಮ್ಗಿಂತ ನೀವು ದೊಡ್ಡ ಹಂದಿ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಅಂದರೆ ನಿಮಗೆ ಬೈಬೇಕನ್ನೋ ಉದ್ದೇಶ ಇಲ್ಲ. ನನಗೆ ಯಾರಿಗೆ ಬೈಬೇಕು ಅನ್ಬೇಕು, ಅವ್ರ ಸಂಗಟ ಜಗಳ ಆಡ್ಬೇಕಂತ ನನಗೆ ಯಾವ ಉದ್ದೇಶನೂ ಇಲ್ಲ. ಆದರೆ ಪದೇ ರೀತಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗ್ತೈತೆ ಅಂತ ನಾನು ತಿಳ್ಕೊಬೇಕು.
ನೋಡಬೇಕಾಗೈತಿ ಅಷ್ಟೇ. ಮತ್ತು ಇವ್ನು ನೋಡೋಕೆ ಯಾವ ರೀತಿ ಇದ್ರಿ ಐಶ್ವರ್ಯ ರೈತರು ಅಂತೇಳಿ ಅದನ್ನೂ ನೋಡಬೇಕಾಗೈತಿ. ಒಂದು ಸಲ ಬಂದ್ಸಿಂದ ಭೇಟಿ ಆಗ್ರಿ ಅಂದರೆ ನೀವು ಅಡ್ರೆಸ್ ಕೊಡ್ರಿ, ನಾನೇ ಬರ್ತೀನಿ. ಆದರೆ ಈ ರೀತಿ ಕಮೆಂಟ್ ಮಾಡ್ತಿರಲ್ಲ, ನಿಮ್ಗೆ ದೇವ್ರ ಬುದ್ಧಿ ಯಾವ ರೀತಿ ಕೊಟ್ಟನಂತ ನನಗೂ ಗೊತ್ತಾಗಲ್ದು. ಅದನ್ನ ನೋಡಿಬಿಟ್ಟು ನಂಗೆ ಒಂದು ಸಲ ಸಿಟ್ಟು ಬರ್ತೈತಿ. ಒಂದು ಸಲ ಸುಮ್ಮ ಕೂಡ್ಬೋದು, 2 ಸಲ ಸುಮ್ಮ ಕೂಡ್ಬೋದು. ಪದೇ ಈ ರೀತಿ ಮಾಡಿಬಿಟ್ರೆ ನಮಗೂ ಸಿಟ್ಟು ಬರುತ್ತೆ. ಅಂದರೆ ನಾನು ಅಷ್ಟೇ ಅಲ್ಲದೆ ನನ್ನ ಮಕ್ಕಳಿಗೆ, ನನ್ನ ಮನೆಯವ್ರಿಗೆ, ಎಲ್ಲರಿಗೆ ಹಂದಿ ಥರ ಕಾಣಕ್ಕಂತೀರಿ ಅಂತೇಳಿ ಕಮೆಂಟ್ ಮಾಡ್ತಿರಲ್ಲ, ಆ ರೀತಿ ಕಮೆಂಟ್ ಮಾಡೋದು ಅದೇ ಅರ್ಥ ಆಗುತ್ತೆ. ಅಂದರೆ ಒಂದು 4 ಹಂದಿ ಚಿತ್ರ ಕೊಡೋದು, ಮತ್ತು ಅವು ಸಿಗ್ತಾವಲ್ರಿ ಕೆಳಗಡೆ ಕಮೆಂಟ್ ಮಾಡಲ್ಲಿ ಹಂದಿ ಚಿತ್ರ ಮತ್ತು ಮನುಷ್ಯರ ಚಿತ್ರ, 4 ಹಂದಿ ಚಿತ್ರ ಹಾಕೋದು, ಮತ್ತು ನಮ್ಮ ಫ್ಯಾಮ್ಲಿ 4 ಮಂದಿದ್ದದು ಇದು ಸಿಗುತ್ತಲ್ಲ, ಅದನ್ನ ಹಾಕಿಬಿಟ್ಟು ಕಮೆಂಟ್ ಮಾಡ್ತಾರೆ. ನಿಮಗೆ ಬರೋಕೆ ಬರ್ತಿತ್ತಂದ್ರೆ ನೀಟಾಗೆ ಬರೆದ್ಬಿಟ್ಟು ಕಮೆಂಟ್ ಮಾಡಿರಿ, ನಿಮ್ಮ ಕಣ್ಣಿಗೆ ಹಂಗೆ ಕಾಣಿಸಾಕತ್ತೀವಿ. ಮತ್ತು ನಮ್ಮದು ಏನಂತಾರಲ್ಲ, ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ ಒಂದೊಂದು ಸಲ. ಆ ರೀತಿ ಸಿಟ್ಟು ಬರ್ತಾ ಇರ್ತೈತಿ ನನಗೆ. ನೀವು ಅಷ್ಟೇ ಎಜುಕೇಷನ್ ಉಳ್ಳವರಾಗಿರಿ ಅಂದರೆ ನೀಟಾಗಿ ಬರೆದ್ಬಿಟ್ಟು ಕಮೆಂಟ್ ಮಾಡಿರಿ, ನಾನು ಓದ್ತೀನಿ, ನನಗೂ ಅರ್ಥ ಆಗುತ್ತೆ. ನಿಮ್ಮ ಕಣ್ಣಿಗೆ ಹ್ಯಾಂಗೆ ಕಾಣಿಸಾಕತ್ತೀವಿ ಅಂತೇಳಿ ಸುಮ್ಮನೆ ಏನೋ ಸಿಗ್ತಾವಂತೇಳಿ ಸುಮ್ಮನೆ ಟೈಪ್ ಮಾಡೋದು ಕಳಿಸೋದಲ್ಲ. ಈ ರೀತಿ ಮಾಡಿಬಿಟ್ರೆ ನಮಗೂ ಬೇಜಾರಾಗುತ್ತೆ, ನನಗೂ ಸಿಟ್ಟು ಬರ್ತೈತಿ. 1 ಸಲ ಸುಮ್ಮ ಕೊಡ್ತೀನಿ, 2 ಸಲ ಸುಮ್ಮ ಕೊಡ್ತೀನಿ. ಇಷ್ಟು ದಿವಸನ ರಿಪ್ಲೈ ಮಾಡಬಾರ್ದಂತ ಸುಮ್ಮನೆ ಇದ್ದೆ, ಮತ್ತು ಪದೇ ಅದೇ ರೀತಿ ಮಾಡಕ್ಕತ್ತೀರಿ. ಅಂದ್ರೆ ನನಗೆ ಅಷ್ಟೇ ಸಿಟ್ಟು ಬರಲ್ಲ, ನಮ್ಮ ನೋಡೋರ್ಗಿನೂ ಅನಿಸ್ತಿರ್ತೈತಿ, ಏನಪ್ಪ ಈ ರೀತಿ ಕಮೆಂಟ್ ಮಾಡಿಬಿಟ್ರು ಇವರು ಸುಮ್ಮನೆ ಕೊಡ್ತಾರಲ್ಲ, ಏನೂ ರಿಪ್ಲೈ ಮಾಡಂಗಿಲ್ಲ ಅಂತೇಳಿ. ಅದಕ್ಕಂತ ಹೇಳಕತ್ತಿದ್ದು. ಖಂಡಿತ ಒಂದು ಸಲ ನಿಮ್ಮ ಅಡ್ರೆಸ್ ಕೊಡ್ರಿ, ನಾನೇ ಭೇಟಿ ಆಗ್ತೀನಿ. ನೀವು ಹೆಂಗಿದ್ರಂತೆ ನೋಡಬೇಕಾಗಿತ್ತು ನಾನು. ಯಾಕಂದ್ರೆ ನನಗೆ ಮತ್ತು ನಮ್ಮ ಫ್ಯಾಮ್ಲಿಗೆ ಹಂದಿ ಥರ ಅಂದಿರಲ್ಲ ನೀವು. ನಿಮಗೊಂದು ಸಲ ನೋಡಿದಾಗ ನನಗೂ ಒಂದು ಸ್ವಲ್ಪ ಇದು ಅನಿಸ್ತೈತಿ, ನೆಮ್ಮದಿ ಅಂತ ಅನಿಸುತ್ತೆ, ನೀವು ಹೆಂಗಿದ್ದೀರಿ ಅಂತೇಳಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅಂದರೆ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಇರೋರು ಆಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಆದರೆ ಒಳ್ಳೆ ಭಾವನೆ ಇರೋರು ಎಲ್ಲ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.